ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತಿನ ದಿವಸ ಸುಮಾರು 8 ವರ್ಷಗಳಿಂದ ಮಕ್ಕಳಾಗದೇ ಇರ್ತಕ್ಕಂತಹ ದಂಪತಿಗಳಿಗೆ ಅವರು ಮದುವೆಯಾಗಿ 8 ವರ್ಷ ಆಗಿತ್ತು. ಆದ್ರೆ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಆಸ್ಪತ್ರೆಗಳಿಗೆ ತೋರಿಸಿದ್ರು, ಆದ್ರೂ ಕೂಡ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಕೊನೆಗೆ ಈ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿದ್ರೆ ಏನಾದ್ರೂ ನಮಗೆ ಲಾಭ ಆಗುತ್ತೆ ಅನ್ನೋ ಅಂತ ತಿಳ್ಕೊಂಡು ಅವರು ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡಿದ್ದಾರೆ. ಆ ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಹೇಳಿದಂಗೆ ಸರಿಯಾಗಿ ಚೆನ್ನಾಗಿ ತಗೊಂಡು ಅವರು ಒಳ್ಳೆಯ ರಿಸಲ್ಟ್ ಅನ್ನ ಪಡೆದಿದ್ದಾರೆ. ಗಂಡನಿಗೆ 32 ವರ್ಷ ಆಗಿತ್ತು. ಗಂಡನಿಗೆ ಅವಾಗ 32 ವರ್ಷ ವಯಸ್ಸಾಗಿತ್ತು. ಅವರು ನಮ್ಮ ಗ್ಯಾನೋಥೆರಪಿ ಆರಂಭ ಮಾಡಿ ಸುಮಾರು 13 ಪೇರುಗಳು ಅಂದ್ರೆ 13 RG 13 GL ಗಳನ್ನ ಪ್ರತಿನಿತ್ಯ ಸೇವನೆ ಮಾಡ್ತಾ ಇದ್ರು. ಅದರ ಜೊತೆಗೆ ಮೊರಿಂಡಾ ಸಿಟ್ರಫೋಲಿಯಾ ಅನ್ನುವಂತಹ ಜ್ಯೂಸ್ ಅನ್ನು ಕೂಡ ಕುಡಿತಿದ್ರು. ಅಂದ್ರೆ ಅದಕ್ಕ ನೋನಿ ಅಂತ ಹೇಳ್ತಾರ. ಅಂದ್ರೆ ನಮ್ದು ಡಿಎಕ್ಷನ್ ಬಹಳ ಪ್ಯೂರ್ ಇರ್ತದ, ಪ್ಯೂರ್ ನೋನಿ, ಒಳ್ಳೆ ರಿಸಲ್ಟ್ ಅದ. ನೋನಿಯನ್ನು ಕೂಡ ಸೇವನೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಮುಂದ ಅವರ ಮಿಸ್ಸಸ್ ಅವರಿಗೆ, ಅವ್ರ ಹೆಂಡತಿಗೆ 29 ವಯಸ್ಸು. ಅವರು ಬರೀ 3 ಪೇರ್ ಅಷ್ಟೇ ತಗೋತಾ ಇದ್ರು. ಕೇವಲ 3 ಪೇರು RG GL ತಗೋತಾ ಇದ್ರು. ಮತ್ತ ಅವರು ನೋನಿ ಅಂದ್ರೆ ಮೊರಿಂಡಾ ಸಿಟ್ರಫೋಲಿಯಾ ಅನ್ನುವಂತ ಫ್ರೂಟ್ ಜ್ಯೂಸ್ ಅನ್ನ ಕುಡಿತಾ ಇದ್ರು. ನೋನಿ ಜ್ಯೂಸ್ ಕುಡಿತಿದ್ರು. ಅವರಿಗೆ ಗರ್ಭಧಾರಣೆ ಆಗಿದ್ದು ಅಕ್ಟೋಬರ್ 2001. ಅಂದ್ರೆ ಅವರು ಪ್ರೆಗ್ನೆಂಟ್ ಆಗ್ಯಾರ ಅಂತ ತಿಳ್ಕೊಂಡು ಗೊತ್ತಾಗಿದ್ದು 2001 ಅಕ್ಟೋಬರ್ ತಿಂಗಳದಾಗ. ಮುಂದ ಅವರಿಗೆ ಜುಲೈ 2002 ಡೆಲಿವರಿ ಆಗಿದೆ. ಒಳ್ಳೆಯ ಆರೋಗ್ಯ ಮಗು ಅವರಿಗೆ ಜನನ ತಾಳೆದ. ರಿಪೋರ್ಟು ಕೂಡ ಬಹಳಷ್ಟು ಚೆನ್ನಾಗಿ ರಿಪೋರ್ಟ್ ಇತ್ತು ಅಂತ ಹೇಳ್ತಾರ. ಅಂದ್ರ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ಸರಿಯಾಗಿ ಅನುಭವ ಇರುವವ್ರ ಹತ್ರ ಕೇಳ್ಕೊಂಡು ನೀವು ತಗೊಂಡ್ರಿ ಅಂದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅದ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾದಂಥ ಸಾಕಷ್ಟು ಇಂತಹ ಟೆಸ್ಟಿಮೋನಿಯಲ್ಗಳು ಅದಾವು. ಮತ್ತ ಬರೀ ಅವ್ರದ್ದು ಮಕ್ಕಳಾಗೋದು ಒಂದೇ ಅಲ್ಲ, ಅದರ ಜೊತೆಗೆ ಅವರ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ. ದೇಹದ ಪ್ರತಿ ಅಂಗಾಂಗಗಳು ಪರಿಶುದ್ಧ ಆಗ್ತಾವು. ಯಾಕಂದ್ರೆ ಅವರ ದೇಹದಲ್ಲಿರ್ತಕ್ಕಂತಹ 36 ಲಕ್ಷ ಕೋಟಿ ಜೀವಕೋಶಗಳು ಏನದಾವಲ್ಲ ಅವೆಲ್ಲಾನು ಟಾಕ್ಸಿನ್ ರಹಿತ ಆಗ್ತಾವ. ಅಂದ್ರೆ ಅವುಗಳಲ್ಲಿರ್ತಕ್ಕಂತಹ ಟಾಕ್ಸಿನ್ ಅನ್ನ ನಮ್ಮ ಈ ಗ್ಯಾನೋಥೆರಪಿ ಅನ್ನುವಂತಹದ್ದು ತೆಗೆದು ಹಾಕ್ತದೆ. ಅದಕ್ಕೋಸ್ಕರ ದಯವಿಟ್ಟು ಈ ಕಡೆ ಒಂದಷ್ಟು ಗಮನವನ್ನು ಹರಿಸ್ರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ರಿ, ಕೇಳ್ರಿ, ನಮ್ಮ ಸಂಪರ್ಕವನ್ನ ಮಾಡ್ರಿ. ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದ ನೀವು ಆರೋಗ್ಯವನ್ನ ಸರಿ ಮಾಡ್ಕೊಡ್ರಿ. ಮಕ್ಕಳಾಗದೇ ಇರೋರು ಮಕ್ಕಳನ್ನು ಕೂಡ ಪಡಿಬಹುದು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.